ಹಲೋ ನಮಸ್ತೆ ಫ್ರೆಂಡ್, ಇವತ್ತು ಖಾರ ಪೊಂಗಲ್ ಮಾಡೋದು ನೋಡೋಣ ಬನ್ನಿ. ಒಂದು ಮುಕ್ಕಾಲು ಬೌಲಷ್ಟು ಹೆಸರುಬೇಳೆ ತೊಗೊಂಡಿದ್ದೇನೆ, ಮತ್ತು ಅದೇ ಅಳತೆಯಲ್ಲಿ ಅಕ್ಕಿನೂ ತೊಗೊಂಡಿದ್ದೇನೆ, ಮತ್ತು 2 ಹಿಡಿ ಅವರೆಕಾಯಿ ಹಾಕಿ ಮಾಡಿದರೆ ಚೆನ್ನಾಗಿರುತ್ತದೆ. 1 ಚಮಚ ಜೀರಿಗೆ, 1 ಚಮಚ ಮೆಣಸು, ಒಂದು 4-5 ಹಸಿಮೆಣಸಿನಕಾಯಿ ಕಟ್ ಮಾಡಿಟ್ಟಿದ್ದೇನೆ, ಕೊತ್ತಂಬರಿ ಸ್ವಲ್ಪ, ಇಂಗು ಒಗ್ಗರಣೆಗೆ, ಅರಿಶಿನ ಒಂದು ಅರ್ಧ ಚಮಚ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್. ಮತ್ತು ಹೆಸರುಬೇಳೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ. ಹುರಿದು ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಒಂದು ಸ್ವಲ್ಪ ಫ್ರೈ ಮಾಡಿಕೊಳ್ಳೋಣ ಕಂದು ಬಣ್ಣ ಬರೋವರೆಗೂ. ನೋಡಿ, ಗ್ಯಾಸ್ ಹಚ್ಚಿ ಸ್ವಲ್ಪ ಹೆಸರುಬೇಳೆಯನ್ನು ಕೆಂಪಾಗಿ ಸ್ವಲ್ಪ ಹುರಿದಿಕೊಂಡಿದ್ದೇನೆ. ನೋಡಿ ಈ ರೀತಿ. ನೋಡಿ, ಈಗ ಕುಕ್ಕರ್ ಒಳಗೆ ಹೆಸರುಬೇಳೆಯನ್ನು ಹಾಕೋಣ. ಹುರಿದ ಹೆಸರುಬೇಳೆಯನ್ನು ಹಾಕೋಣ. ಅಕ್ಕಿಯನ್ನು ಹಾಕಿ ಚೆನ್ನಾಗಿ ತೊಳೆದುಕೊಂಡು ಬರೋಣ. ನೋಡಿ, ಗ್ಯಾಸ್ ಹಚ್ಚಿ ಅಕ್ಕಿ ಹೆಸರುಬೇಳೆ ತೊಳೆದಿಟ್ಟಿರುವ ಕುಕ್ಕರನ್ನು ಇಡೋಣ. ಅಳತೆಗೆ ತಕ್ಕಷ್ಟು ನೀರು ಹಾಕಿದ್ದೇನೆ. ಇದಕ್ಕೆ ಅವರೆಕಾಯಿ ಹಾಕೋಣ, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಅವರೆಕಾಯಿ ಹಾಕಿ ಖಾರ ಪೊಂಗಲ್ ಮಾಡಿದರೆ ತುಂಬ ರುಚಿಯಾಗಿರುತ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, ಮತ್ತು ಒಂದು ಸ್ಪೂನಷ್ಟು ಎಣ್ಣೆ ಹಾಕೋಣ ಚೆನ್ನಾಗಿ ಬೇಯಲಿಕ್ಕೆ. ಈಗ ಕುಕ್ಕರ್ ಮುಚ್ಚಳವನ್ನು ಹಾಕಿ 2 ವಿಸಲ್ ಕೂಗಿಸಿಕೊಳ್ಳೋಣ. ಕುಕ್ಕರು ಕೂಗಿ ತಣ್ಣಗಾಗಿದೆ, 2 ವಿಸಲ್ ಆಗಿದೆ. ಮತ್ತು ಇದನ್ನು ತಣ್ಣಗಾಗಲಿ. ಮತ್ತು ಬಿಸಿಲಿಟ್ಟಿದ್ದೇನೆ ಒಂದು ಬೌಲಲ್ಲಿ ಖಾರ ಪೊಂಗಲ್ ಹಾಕಿ ಹೆಚ್ಚಿಸಿಕೊಳ್ಳಲಿಕ್ಕೆ. ಮತ್ತು ಗ್ರೀನ್ ಚಟ್ನಿ ಮಾಡಿಕೊಂಡರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು ಕಾಯಿ, ಸ್ವಲ್ಪ ಹುಣಸೆಹಣ್ಣು, ಒಂದು 5-6 ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆಹಣ್ಣು, ಕಡಲೆ 1 ಹಿಡಿ, ಉಪ್ಪು ರುಚಿಗೆ ತಕ್ಕಷ್ಟು. ಇದನ್ನು ಗ್ರೀನ್ ಚಟ್ನಿ ಮಾಡಿಕೊಳ್ಳೋಣ. ಕಾಯಿ ತುರಿ ಸ್ವಲ್ಪ ಖಾರ ಪೊಂಗಲ್ಗೆ ಹಾಕಲಿ. ನೋಡಿ, ಕುಕ್ಕರ್ ತಣ್ಣಗಾಗಿದೆ. ಈಗ ಇದಕ್ಕೆ ಬಿಸಿನೀರು ಹಾಕಿಕೊಳ್ಳೋಣ. ನೋಡಿ, ಅನ್ನ ಚೆನ್ನಾಗಿ ಬೆಂದು ರೆಡಿಯಾಗಿದೆ. ಈಗ ಇದಕ್ಕೆ ಬಿಸಿನೀರು ಹಾಕಿಕೊಳ್ಳೋಣ. ಕಾದಿರೋ ಬಿಸಿನೀರು ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಕೊಂಡು ಎಲ್ಲವನ್ನು ಒಂದು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನಾನು ಹಾಕಿರೋ ಉಪ್ಪು ಕರೆಕ್ಟಾಗಿರುತ್ತದೆ. ಮತ್ತು ಎಲ್ಲವನ್ನು ಮಿಕ್ಸ್ ಮಾಡಿ 1 ನಿಮಿಷಗಳ ಕಾಲ ಬೇಯಿಸಿಕೊಳ್ಳೋಣ. ನೋಡಿ, ಗ್ರೀನ್ ಚಟ್ನಿ ರುಬ್ಬಿಕೊಂಡು ಬಂದಿದ್ದೇನೆ. ಈಗ ಅನ್ನನು 1 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದು ರೆಡಿಯಾಗುತ್ತಾ ಇದೆ. ಇದಕ್ಕೆ ಒಗ್ಗರಣೆ ಹಾಕಿಕೊಳ್ಳೋಣ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಒಂದು 5 ಚಮಚ ಎಣ್ಣೆ ಹಾಕೋಣ. ಒಂದು 4 ಚಮಚದಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಜೀರಿಗೆ, ಮೆಣಸು, ಹಸಿಮೆಣಸಿನಕಾಯಿ, ಕರಿಬೇವು, ಇಂಗು ಹಾಕಿ ಫ್ರೈ ಮಾಡಿಕೊಳ್ಳೋಣ. ಒಗ್ಗರಣೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಖಾರ ಪೊಂಗಲ್ಗೆ ಹಾಕೋಣ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಖಾರ ಪೊಂಗಲ್ಲು ತುಂಬ ರುಚಿಕರವಾಗಿರುತ್ತದೆ. ಮನೆಯಲ್ಲಿ ನೀವು ಒಮ್ಮೆ ಮಾಡಿ ನೋಡಿ. ನೋಡಿ, ಖಾರ ಪೊಂಗಲ್ಲು ಎಲ್ಲ ಚೆನ್ನಾಗಿ ರೆಡಿಯಾಗಿದೆ. ಅವರೆಕಾಯಿ ಹಾಕಿರೋದ್ರಿಂದ ಇದು ತುಂಬ ರುಚಿಕರವಾಗಿರುತ್ತದೆ.